ಎಸ್ಐಆರ್ ಮತಪಟ್ಟಿ ಪರಿಷ್ಕರಣೆ ಹಾದಿ ತಪ್ಪ ರಾಜ್ಯದಲ್ಲಿ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಹಳ್ಳ ಹಿಡಿತ ಈ ವಿಶೇಷ ಪರಿಷ್ಕರಣೆ ಅಂತ ಚುನಾವಣಾ ಆಯೋಗದ ಅಧಿಕಾರಿಗಳೇ ನಿಯಮವನ್ನ ಉಲ್ಲಂಘನೆ ಮಾಡಿದ್ರಾ? ಸಾಮೂಹಿಕವಾಗಿ ಫಾರ್ಮ್ ತುಂಬುವಂತಹ ಪ್ರಕ್ರಿಯೆ ನಡೀತಾ ಮನೆ ಮನೆಗೆ ಹೋಗದೆ ಒಂದೇ ಕಡೆ ಎಸ್ಐಆರ್ ಅರ್ಜಿಯನ್ನ ಭರ್ತಿ ಮಾಡ್ಬಿಟ್ರ? ಮಾರ್ಗಸೂಚಿಯನ್ನ ಬೇಕು ಅಂತಲ್ಲ ಮರೆತ್ರ ಈ BLO ಏಜೆಂಟ್ಗಳು? ಯಾರದ್ದು ಎಡವಟ್ಟು ಇಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಸಹಜವಾಗಿ ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಮಾರ್ಗಸೂಚಿಯನ್ನ ಬೇಕು ಅಂತಲೇ ಅಥವಾ ಇಂಟೆನ್ಷನಲಿ ಎಡವಟ್ಟು ಮಾಡಿದ್ರಾ BLOಗಳು? ಮನೆ ಮನೆಗೆ ಹೋಗಿ ಎಸ್ಐಆರ್ ನಡೆಸಬೇಕಾದವರು ದೇವಸ್ಥಾನಕ್ಕೆ ಮಸೀದಿಗೆ ಛತ್ರಕ್ಕೆ ಹೋಗಿ ನಡೆಸ್ತಾರೆ ಅಂದ್ರೆ ಉದ್ದೇಶ ಏನು? ಯಾರದ್ದು ಎಡವಟ್ಟಿದ್ರಲ್ಲಿ? ರಾಜ್ಯ ಸರ್ಕಾರ ಶಾಮೀಲಾಗಿದೆಯಾ? ಬಿಜೆಪಿ ಅದನ್ನೇ ಆರೋಪ ಮಾಡ್ತಾ ಇದೆ. ಹಂಗ್ ನೋಡೋದಾದ್ರೆ ಚುನಾವಣಾಧಿಕಾರಿಗಳು, ರಾಜ್ಯ ಚುನಾವಣಾಧಿಕಾರಿಗಳು ಇದರ ಜವಾಬ್ದಾರಿಯನ್ನು ತಗೊಂಡು ಮಾಡಬೇಕಾಗಿತ್ತು. ಚುನಾವಣಾಧಿಕಾರಿಗಳು ಯಾಕೆ ಹಿಂಗೆ ಎಡವಟ್ಟು ಮಾಡ್ಕೊಬಿಟ್ರು? ಮನೆಗೆ ಹೋಗೋದ್ ಬಿಟ್ಟು ಗುಡ್ಡೆ ಹಾಕೊಂಡು ಹಿಂಗೆ ಎಸ್ಐಆರ್ ಮಾಡಕ್ಕಿದೇನು ಜಾತ್ರೆ ಕೆಟ್ಟೋಯ್ತಾ? ರಥೋತ್ಸವ ಮಾಡ್ತಾ ಇದ್ದಾರಾ? ಅಥವಾ ಯಾವ್ದಾದ್ರು ಮದುವೆಗಿದ್ವೆ ಮನೆಗೆ ಹೋದ್ರೆ ಎಲ್ಲರೂ ಒಟ್ಟಿಗೆ ಸಿಕ್ಬಿಡ್ತಾರೆ ಅಂತನಾ? ಏನ್ ಇಂಟೆನ್ಷನ್ ಏನು ಇವ್ರದು? ಕಾಂಗ್ರೆಸ್ ದೋಸ್ತಿ ನಡುವೆ ಎಸ್ಐಆರ್ ಸಮರ ಸ್ಫೋಟ ನಡೀತಾ ಇದೆ. ಎಸ್ಐಆರ್ ನಲ್ಲಿ ಅಕ್ರಮ ಆಗ್ತಾ ಇದೆ ಅಂತ HD ಕುಮಾರಸ್ವಾಮಿ ಆರೋಪಿಸ್ತಾ ಇದ್ದಾರೆ. ಕೇಂದ್ರ ಸಚಿವರು ದೂರು ಕೊಟ್ಟರು ಕೂಡ DC ಕ್ರಮ ಕೈಗೊಳ್ತಾ ಇಲ್ಲ. ಎಸ್ಐಆರ್ ಅಕ್ರಮದ ವಿಡಿಯೋವನ್ನ ಕೂಡ ರಿಲೀಸ್ ಮಾಡಿದ್ದಾರೆ ಕುಮಾರಸ್ವಾಮಿ ಈ ಸಂದರ್ಭದಲ್ಲಿ. ಕುಮಾರಸ್ವಾಮಿ ಅವರು ಒಂದು ವಿಡಿಯೋನ ರಿಲೀಸ್ ಮಾಡೋದ್ರ ಮುಖಾಂತರ DC ಮೇಲೆ ಬಹಳ ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇದೀಗ ಕಾಂಗ್ರೆಸ್ ಮತ್ತು JDS BJP ಅಂದ್ರೆ ಈ ಫ್ರೆಂಡ್ಸ್ ನಡುವೆ ಎಸ್ಐಆರ್ ಸಮರ ನಡೀತಾ ಇದೆ. BLOಗಳು ಯಾಕೆ ಹಿಂಗೆ ಎಡವಟ್ಟು ಮಾಡ್ತಾ ಇದ್ದಾರೆ? ಚುನಾವಣಾಧಿಕಾರಿಗಳು ಸರಿಯಾಗಿ ಟ್ರೈನಿಂಗ್ ಕೊಟ್ಟಿಲ್ವಾ? ಉದ್ದೇಶ ಏನ್ ಇವ್ರದು? ಇದರ ನಡುವೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮತ್ತೊಂದು ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಪ್ರೂಫ್ ಸಮೇತ ಕೆಲವೊಂದು ವಿಡಿಯೋಗಳನ್ನು ತೋರಿಸ್ತಾ ಇದ್ದಾರೆ. ಇದರ ಹಿಂದಿರುವಂತಹ ಹುನ್ನಾರ ಏನು ಹಾಗಾದ್ರೆ? ಎಸ್ಐಆರ್ ಆರಂಭ ಆಗಿ 3 ದಿನ ಆಗಿಲ್ಲ ರೀ, 300ಕ್ಕೂ ಹೆಚ್ಚು ಕಂಪ್ಲೇಂಟ್ಗಳು ಕೇಳಿ ಬರ್ತಾ ಇದೆ. ಎಡವಟ್ಟುಗಳು ಅಧ್ವಾನ ಮಾಡ್ತಾ ಇದಾರಂತೆ. ಇಂಥ ಬಾಳಿಗೆ ಯಾಕೆ ಮಾಡ್ಬೇಕಿತ್ತು ಎಸ್ಐಆರ್ ಅಂತ ಪ್ರಶ್ನೆ ಕೂಡ ಕಾಡುತ್ತೆ. ಏನು ಎಸ್ಐಆರ್ ಅಂದ್ರೆ ಏನು? ಕುಮಾರಸ್ವಾಮಿ ಮಾತಾಡಿದ್ದಾರೆ, ಕೇಳೋಣ ಒಂದ್ಸಲ. ಇವತ್ತು ಅಲ್ಲಿ ನಮ್ಮ ಕಾರ್ಯಕರ್ತರು ಒಂದು ಮನವಿ ಕೊಡ್ಲಿಕ್ಕೆ ಹೋದ್ರೆ ಕಚೇರಿಗೆ ಬಂದಿಲ್ಲ ಬೆಳಗ್ಗೆಯಿಂದ. ಇವತ್ತು ಕದ್ರೋಡೋಗವ್ರೆ. ಇದು ಜಿಲ್ಲಾಧಿಕಾರಿಗಳ ಕೆಲಸ ಇಲ್ಲಿ ನಡೀತಾ ಇರೋದು. ಈಗ ನನಗೆ 3 ಪಕ್ಷದ್ದು ಗೊತ್ತಿಲ್ಲ, ಯಾರ್ಯಾರು ಹೋಗ್ತಾರೆ ಏಜೆಂಟ್ಗಳು. ಆದರೆ ನಮ್ಮ ಕಾರ್ಯಕರ್ತರುಗಳು ಇವತ್ತು ಯಾವುದೇ ರೀತಿಯ ಒಂದು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳೋದ್ರಲ್ಲಿ ವೈಫಲ್ಯತೆ ಇಲ್ಲದೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ನಡೀತಾ ಇದೆ ಅಕ್ರಮಗಳು ಅದನ್ನು ಕಂಡುಹಿಡಿತಕ್ಕಂಥದ್ರಲ್ಲಿ ನಮ್ಮ ಕಾರ್ಯಕರ್ತರುಗಳು ಇವತ್ತು ಯಶಸ್ವಿಯಾಗಿ ಪ್ರಾಮಾಣಿಕವಾಗಿ ಒಂದು ಸಂವಿಧಾನದ ವ್ಯವಸ್ಥೆ ಉಳಿಬೇಕು, ಪ್ರಜಾಪ್ರಭುತ್ವದ ವ್ಯವಸ್ಥೆ ಉಳಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಕಾರ್ಯಕರ್ತರುಗಳು ಇವತ್ತು ಈ ಎಲ್ಲ ಮಾಹಿತಿಗಳನ್ನು ಇವತ್ತೇನು ನಿಮ್ಮ ಸಾಕ್ಷಿ ಸಮೇತ ಹಿಡಿದಿದ್ದಾರೆ. ನಮ್ಮ ಕಾರ್ಯಕರ್ತರು ನಾನು ಅಭಿನಂದಿಸಬೇಕಾಗ್ತದೆ. ಆಮೇಲೆ ನಮ್ಮ ಒಂದು ಕೆಲವು ವಕೀಲರನ್ನ ಒಂದು ಟೈಮ್ ಕೇಳಿ ಅವರನ್ನು ಭೇಟಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀನಿ. ನಾವು ಕೇಂದ್ರದ ಚುನಾವಣಾ ಆಯುಕ್ತರಿಗೆ ಬೇರೆ ರಾಜ್ಯದಿಂದ ಯಾರಾದರೂ ಹಿರಿಯ ಅಧಿಕಾರಿಗಳನ್ನು ಡೆಪ್ಯೂಟ್ ಮಾಡಿ ಇವತ್ತು ಈ ಒಂದು ಪ್ರಕ್ರಿಯೆಯನ್ನು ಪ್ರಾಮಾಣಿಕವಾಗಿ ಪಾರದರ್ಶಕತೆಯಿಂದ ನಡೆಸ್ತಕ್ಕಂಥ ರೀತಿಯಲ್ಲಿ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದಕ್ಕೆ ಒಂದು ದೂರನ್ನು ಕೊಡಬೇಕು. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾತ್ರ ಅಲ್ಲ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಕೆಲವೊಂದು ಸಾಕ್ಷಿಗಳನ್ನು ರಿಲೀಸ್ ಮಾಡೋದ್ರ ಪ್ರಕಾರ ಆರೋಪ ಮಾಡ್ತಾ ಇದ್ದಾರೆ. ಹಲವು ಕಡೆ ಪ್ರಕ್ರಿಯೆಯ ನಿಯಮ ಪ್ರಕಾರ ಎಸ್ಐಆರ್ ಆಗ್ತಾ ಇಲ್ಲ ಅಂತ ಶೋಭಾ ಕರಂದ್ಲಾಜೆ ಅವರ ಆರೋಪ, ಗಂಭೀರ ಆರೋಪ ವಿತ್ ಪ್ರೂಫ್, ಇದು ಸಾಕ್ಷಿ ಸಮೇತ. ವಿಶೇಷ ತೀವ್ರ ಪರಿಷ್ಕರಣೆ ಮತಪಟ್ಟಿಯಲ್ಲಿ ಎಸ್ಐಆರ್ ನಡೆಸ್ತಾ ಇದ್ದಾರೆ. ಬಟ್ ಇಷ್ಟೊಂದು ಅಧ್ವಾನಗಳು ಯಾಕೆ ಆಗ್ತಾ ಇದೆ? ಎಡವಟ್ಟುಗಳು ಯಾಕೆ ಆಗ್ತಾ ಇದೆ? ಯಾರು ಮಾಡ್ತಾ ಇದ್ದಾರೆ? ಉದ್ದೇಶ ಪೂರ್ವಕವಾಗಿ ಅಥವಾ ಹೆಂಗೆ? ಟ್ರೈನಿಂಗ್ ಕೊರತೆಯಾಗಿದೆಯಾ ಇವ್ರುಗಳಿಗೆ? ಗೊತ್ತಾಗ್ತಿಲ್ಲ. ಇದೀಗ ತುರ್ತು ಮಧ್ಯಪ್ರವೇಶಿಸಿ ಸರಿ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಶೋಭಾ ಕರಂದ್ಲಾಜೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಎಸ್ಐಆರ್ ಅಕ್ರಮದ ವಿಡಿಯೋವನ್ನ ಕೂಡ ರಿಲೀಸ್ ಮಾಡಿದ್ದಾರೆ ಶೋಭಾ ಕರಂದ್ಲಾಜೆ. ಇದು ಎಸ್ಐಆರ್ ಮಾಡಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡಿದ್ರು ಕೂಡ ಉದ್ದೇಶ ಇಷ್ಟೇ,
ಮತಪಟ್ಟಿ ಪರಿಷ್ಕರಣೆ ಈ ಊರ್ನವ್ರ ನೀವು, ಈ ಊರ್ನವ್ರ ಜೊತೆಗೆ ಜೀವಂತವಾಗಿದ್ದಾರಾ, 2-3 ಕಡೆ ವೋಟರ್ ಐ ಡಿ ಇಟ್ಕೊಂಡಿದ್ದಾರಾ, ಫಿಸಿಕಲ್ಲಿ ಎಲ್ಲಿದ್ದಾರೆ, ಅವರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ, ಇದನ್ನ ಪತ್ತೆ ಹಚ್ಚುವಂತ ಪ್ರಕ್ರಿಯೆ ಅಷ್ಟೇ. ಸಿಂಪಲ್, ತುಂಬಾ ಇಂಪ್ಯಾಕ್ಟ್ಫುಲ್. ಆದ್ರೆ ಯಾಕೆ ಇಷ್ಟೊಂದು ಎಡ್ವರ್ಟ್ ಆಗ್ತಾ ಇದೆ? ಅಂಡ್ ಶೋಭಾ ಕರಂದ್ಲಾಜೆ ಏನ್ ಆರೋಪ ಮಾಡ್ತಾರೆ ವಿಚಾರದಲ್ಲಿ ಕೇಳೋಣ ಒಂದ್ಸಲ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಈ 2 ಪತ್ರಗಳನ್ನು ಬರೆದಿದ್ದೀನಿ, ನಿಮ್ಗೆ ಕೊಡ್ತೀನಿ ನಾನು. ಒಂದು, ಜಿಬಿಎ ಎಸ್ಆರ್ ನಡೀತಾ ಇರುವಂತಹ ಸಂದರ್ಭದಲ್ಲೇ ಪ್ಯಾರಲಲ್ ಆಗಿ ಜಿಬಿಎ ಮತದಾರರ ಪಟ್ಟಿಯನ್ನ ಯಾಕೆ ಮಾಡ್ತಿದ್ದೀರಿ ಇದರ ಬಗ್ಗೆ. ಇನ್ನೊಂದು, ಚುನಾವಣೆ ಇಲ್ಲಿ ಎಸ್ಆರ್ ಶುರುವಾದ ಮೇಲೆ ಹೇಗೆ ಅಕ್ರಮ ನಡೀತಾ ಇದೆ, ಹೇಗೆ ಅಕ್ರಮವನ್ನ ಮಾಡ್ತಾ ಇದ್ದಾರೆ, ಹೇಗೆ ಕಾನೂನು ಬಾಹಿರವಾಗಿ ರಾಜ್ಯ ಸರ್ಕಾರ ವರ್ತನೆ ಮಾಡ್ತಾ ಇದೆ, ಇದಕ್ಕೆ ಇಂಟರ್ವ್ಯೂನ್ ಆಗಬೇಕು ಅನ್ನೋದ್ರ ಬಗ್ಗೆ 2ನೇ ಪತ್ರವನ್ನ ನಾನು ಬರೆದಿದ್ದೀನಿ. ಅಲ್ಲಿ ಕೂತ್ಕೊಂಡು ಕೇಳ್ತಾರೆ BLA ಯಾರು ಅಂತ. ನೋಡಿ, ಇವರು ಹಾಕೊಂಡಿದ್ದಾರೆ ಸರ್ಕಾರದ ಟ್ಯಾಗ್, ಐಡೆಂಟಿ ಕಾರ್ಡ್ ಹಾಕೊಂಡಿದ್ದಾರೆ. ಒಂದು ಸಮುದಾಯದವರನ್ನು ಮಾಡಿಸ್ಬಿಟ್ಟು ಅವರನ್ನು ಕೂರಿಸ್ಬಿಟ್ಟು ಮಾಡ್ತಾ ಇದ್ದಾರೆ. ನಾನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಈ 2 ಪತ್ರಗಳನ್ನು ಬರೆದಿದ್ದೀನಿ, ನಿಮ್ಗೆ ಕೊಡ್ತೀನಿ ನಾನು. ಒಂದು, ಜಿಬಿಎ ಎಸ್ಆರ್ ನಡೀತಾ ಇರುವಂತಹ ಸಂದರ್ಭದಲ್ಲೇ ಪ್ಯಾರಲಲ್ ಆಗಿ ಜಿಬಿಎ ಮತದಾರರ ಪಟ್ಟಿಯನ್ನ ಯಾಕೆ ಮಾಡ್ತಿದ್ದೀರಿ ಇದರ ಬಗ್ಗೆ. ಇನ್ನೊಂದು, ಚುನಾವಣೆ ಇಲ್ಲಿ ಎಸ್ಆರ್ ಶುರುವಾದ ಮೇಲೆ ಹೇಗೆ ಅಕ್ರಮ ನಡೀತಾ ಇದೆ, ಹೇಗೆ ಅಕ್ರಮವನ್ನ ಮಾಡ್ತಾ ಇದ್ದಾರೆ, ಹೇಗೆ ಕಾನೂನು ಬಾಹಿರವಾಗಿ ರಾಜ್ಯ ಸರ್ಕಾರ ವರ್ತನೆ ಮಾಡ್ತಾ ಇದೆ.